ಸ್ನೇಹಿತರೆ, ನಮ್ಮ ಶರೀರದೊಳಗಿನ 90-95% ರೋಗಗಳು ಶರೀರದ ಒಳಗೆ ಕೊಳೆ ಸೇರಿ ಸಂಗ್ರಹವಾಗುವುದರಿಂದಲೇ ಉಂಟಾಗುತ್ತದೆ. ನೀವೆಲ್ಲರೂ ಶರೀರವನ್ನು ಹೊರಗಿನಿಂದ ಪ್ರತಿದಿನ ಶುದ್ಧಗೊಳಿಸುತ್ತೀರಿ, ಅಂದರೆ ಸ್ನಾನ ಮುಂತಾದವುಗಳನ್ನು ಮಾಡುತ್ತೀರಿ. ಆದರೆ ನಿಮ್ಮ ಶರೀರವನ್ನು ಒಳಗಿನಿಂದ ಎಂದಿಗೂ ಶುದ್ಧಗೊಳಿಸುವುದಿಲ್ಲ. ಅದೇ ಕಾರಣದಿಂದ ಇಂದು ಎಲ್ಲರೂ ರೋಗಗಳೊಂದಿಗೆ ಹೋರಾಡುತ್ತಿದ್ದಾರೆ. ಹಾಗಾದರೆ ನಿಮ್ಮ ಹೊಟ್ಟೆಯಲ್ಲಿನ ಕೊಳೆಯನ್ನು ಶುದ್ಧಗೊಳಿಸಬೇಕಾದರೆ ಈಗ ನಾನು ಈ ವಿಡಿಯೋದಲ್ಲಿ 5 ರೀತಿಯ ಸುಲಭ ವಿಧಾನಗಳನ್ನು ಹೇಳುತ್ತೇನೆ. ಇವುಗಳನ್ನು ಅನುಸರಿಸಿದರೆ 1 ದಿನದೊಳಗೆ ನಿಮ್ಮ ಹೊಟ್ಟೆಯನ್ನು ಶುದ್ಧಗೊಳಿಸಿ ಶರೀರವನ್ನು ಒಳಗಿನಿಂದ ಆರೋಗ್ಯಕರವಾಗಿ ಮಾಡಿಕೊಳ್ಳಬಹುದು. ಇದನ್ನು ಒಂದು ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಇದು ಬಹಳ ಹಿಂದಿನ ವಿಷಯ. ಅಮಿತ್ ಎಂಬ ಹೆಸರಿನ ಒಬ್ಬ ಯುವಕ. ಅವನ ವಯಸ್ಸು ಸುಮಾರು 20 ವರ್ಷ. ಅವನು ಆಯುರ್ವೇದದಲ್ಲಿ ಬಹಳ ದೊಡ್ಡ ಜ್ಞಾನಿಯಾಗಿದ್ದ ಒಬ್ಬ ಗುರುಗಳ ಬಳಿ ಹೋದನು. ಯುವಕನು ಗುರುಗಳಿಗೆ ನಮಸ್ಕರಿಸಿ ಹೇಳಿದನು, ಗುರುದೇವ, ನಾನು ನಿಮ್ಮ ಬಗ್ಗೆ ಬಹಳ ಕೇಳಿದ್ದೇನೆ. ನಿಮ್ಮ ಬಳಿ ಪ್ರತಿಯೊಂದು ರೋಗಕ್ಕೂ ಔಷಧಿ ಇದೆ. ಕೃಪೆ ಮಾಡಿ ನನ್ನ ರೋಗಕ್ಕೂ ಚಿಕಿತ್ಸೆ ಹೇಳಿ. ಗುರುಗಳು ಯುವಕನನ್ನು ಕೇಳಿದರು, ಮಗು, ನಿನ್ನ ರೋಗ ಏನು? ಯುವಕ ಹೇಳಿದನು, ಗುರುವರ್ಯ, ನಾನು ಯಾವಾಗಲೂ ಆಯಾಸಗೊಂಡಂತೆ ಮತ್ತು ರೋಗಿಯಂತೆ ಇರುತ್ತೇನೆ. ಯಾವ ಕೆಲಸದಲ್ಲೂ ಮನಸ್ಸು ನಿಲ್ಲುವುದಿಲ್ಲ. ಕೃಪೆ ಮಾಡಿ ನನಗೆ ಕೆಲವು ಸುಲಭ ವಿಧಾನಗಳನ್ನು ಹೇಳಿ. ಇದರಿಂದ ನಾನು ಎಂದಿಗೂ ರೋಗ ಬಾರದಂತೆ ಮತ್ತು ಯಾವಾಗಲೂ ಶಕ್ತಿಯುತನಾಗಿ ಭಾಸವಾಗುವಂತೆ ಮಾಡಿ. ಯುವಕನ ಮಾತನ್ನು ಪೂರ್ಣವಾಗಿ ಗಮನವಿಟ್ಟು ಕೇಳಿದ ನಂತರ ಗುರುಗಳು ಹೇಳಿದರು, ಮಗು, ನಿನ್ನ ಎಲ್ಲ ರೋಗಗಳಿಗೂ ಕಾರಣ ನಿನ್ನ ಶರೀರದೊಳಗೆ ಸಂಗ್ರಹವಾಗಿರುವ ಕೊಳೆ. ನೋಡು ಮಗು, ನಿನ್ನ ಶರೀರದಲ್ಲಿ ಸಂಗ್ರಹವಾಗಿರುವ ಕೊಳೆ ಶುದ್ಧವಾಗದಿದ್ದರೆ ನೀನು ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡರೂ, ಎಷ್ಟೇ ಉತ್ತಮ ವಸ್ತುಗಳನ್ನು ಸೇವಿಸಿದರೂ ಅದರ ಪ್ರಯೋಜನ ನಿನಗೆ ಎಂದಿಗೂ ಸಿಗುವುದಿಲ್ಲ. ಆದರೆ ನಿನ್ನ ಶರೀರದ ಕೊಳೆ ಶುದ್ಧವಾದ ತಕ್ಷಣ ನಿನ್ನ ಜೀರ್ಣಕ್ರಿಯೆಯ ವ್ಯವಸ್ಥೆ ಬಹಳ ವೇಗವಾಗಿ ಕೆಲಸ ಮಾಡುತ್ತದೆ. ಶರೀರದಲ್ಲಿ ಹಿಂದಿನಿಂದಲೂ ಹೆಚ್ಚು ಶಕ್ತಿ ಭಾಸವಾಗುತ್ತದೆ. ಮುಖವು ಹೊಳೆಯುತ್ತದೆ. ತೂಕ ಹೆಚ್ಚಿಸುವುದು ಮತ್ತು ಕಡಿಮೆ ಮಾಡುವುದು ನಿನಗೆ ಸುಲಭವಾಗುತ್ತದೆ. ಮುಖದ ಮೊಡವೆ, ಕಳಚುಕ್ಕೆಗಳು ಎಲ್ಲವೂ ಸರಿಯಾಗುತ್ತದೆ. ಹಲವು ರೋಗಗಳು ಬರುವ ಅಪಾಯವು ಬೇರಿನಿಂದಲೇ ನಾಶವಾಗುತ್ತದೆ. ನಂತರ ಗುರುಗಳು ಯುವಕನಿಗೆ ಹೇಳಿದರು, ಮಗು, ನಿನ್ನ ರೋಗಗಳಿಗೆ ಕಾರಣ ನಿನ್ನ ಶರೀರದೊಳಗೆ ಸಂಗ್ರಹವಾಗಿರುವ ಕೊಳೆ. ನೀನು ಅದನ್ನು ಶುದ್ಧಗೊಳಿಸಿದರೆ ನೀನು ಆರೋಗ್ಯವಂತನಾಗುತ್ತೀಯ ಮತ್ತು ಶಕ್ತಿಯಿಂದ ತುಂಬಿ ತುಳುಕುತ್ತೀಯ. ಹಾಗಾದರೆ ನಿನ್ನ ಶರೀರದ ಕೊಳೆಯನ್ನು ಶುದ್ಧಗೊಳಿಸಬೇಕು. ಅದಕ್ಕಾಗಿ ಇಂದು ನಾನು ನಿನಗೆ 5 ಸುಲಭ ವಿಧಾನಗಳನ್ನು ಹೇಳುತ್ತೇನೆ. ಇವುಗಳನ್ನು ಅನುಸರಿಸಿದರೆ 1 ದಿನದೊಳಗೆ ನಿನ್ನ ಶರೀರದ ಕೊಳೆಯನ್ನು ಪೂರ್ಣವಾಗಿ ಶುದ್ಧಗೊಳಿಸಬಹುದು. ನಂತರ ನಿನ್ನ ಜೀವನದಲ್ಲಿ ಎಂದಿಗೂ ಯಾವುದೇ ರೋಗ ಬರುವುದಿಲ್ಲ. ಗುರುಗಳು ಯುವಕನಿಗೆ ಹೇಳಿದರು, ಮಗು, ಅದಕ್ಕಾಗಿ ಮೊದಲು ನೀನು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಶರೀರದೊಳಗೆ ಕೊಳೆ ಹೇಗೆ ಸಂಗ್ರಹವಾಗುತ್ತದೆ ಎಂಬುದನ್ನು. ನಾವು ತಿನ್ನುವ ಎಲ್ಲ ವಸ್ತುಗಳು ಆಹಾರ ನಾಳದ ಮೂಲಕ ಹೊಟ್ಟೆಗೆ ತಲುಪುತ್ತದೆ. ಅಲ್ಲಿ ಆಹಾರ ಜೀರ್ಣವಾದ ನಂತರ ಸಣ್ಣ ಕರುಳಿನಲ್ಲಿ ಸಂಗ್ರಹವಾಗುತ್ತದೆ ಮತ್ತು ನಂತರ ಮಲದ ರೂಪದಲ್ಲಿ ಶರೀರದಿಂದ ಹೊರಹೋಗುತ್ತದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚು ಕೊಳೆ ನಮ್ಮ ಕರುಳಿನಲ್ಲಿ ಸಂಗ್ರಹವಾಗುತ್ತದೆ. ನಾವು ನಮ್ಮ ಕರುಳನ್ನು ಚೆನ್ನಾಗಿ ನೋಡಿದರೆ ಅದರಲ್ಲಿ ಬೆರಳಿನಂತೆ ಕಾಣುವ ಸಣ್ಣ ಸಣ್ಣ ಉಬ್ಬುಗಳಿರುತ್ತದೆ. ಅವು ಶೋಧಕದಂತೆ ಕೆಲಸ ಮಾಡುತ್ತದೆ. ಈ ಉಬ್ಬುಗಳ ಒಳಗೆ ನರಗಳಿರುತ್ತದೆ. ಅವು ಶರೀರದ ವಿವಿಧ ಭಾಗಗಳೊಂದಿಗೆ ಸಂಪರ್ಕ ಹೊಂದಿರುತ್ತದೆ. ಈ ನರಗಳ ಮೂಲಕ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ರಕ್ತಕ್ಕೆ ಮತ್ತು ಶರೀರದ ವಿವಿಧ ಭಾಗಗಳಿಗೆ ಕೊಂಡೊಯ್ಯಲಾಗುತ್ತದೆ. ಆದರೆ ನಾವು ತಿಳಿದೋ ತಿಳಿಯದೆಯೋ ತಪ್ಪಾದ ರೀತಿಯಲ್ಲಿ ಆಹಾರ ಸೇವಿಸಿದಾಗ ಅದು ನಮ್ಮ ಕರುಳಿನಲ್ಲಿ ಅಂಟಿಕೊಳ್ಳುತ್ತದೆ. ನಂತರ ನಿಧಾನವಾಗಿ ಮಲ ಗೋಡೆಯ ಮೇಲೆ ದಪ್ಪ ಪದರವಾಗಿ ಸಂಗ್ರಹವಾಗುತ್ತದೆ. ಇದರಿಂದ ಕರುಳು ಆಹಾರದ ಪೋಷಕಾಂಶಗಳನ್ನು ಎಳೆಯುವಾಗ ಕೊಳೆಯು ರಕ್ತದಲ್ಲಿ ಮಿಶ್ರವಾಗುತ್ತದೆ. ನಂತರ ನಿಧಾನವಾಗಿ ಗೋಡೆಯ ಮೇಲೆ ದಪ್ಪ ಪದರವಾಗಿ ಸಂಗ್ರಹವಾಗುತ್ತದೆ. ಇದರಿಂದ ಕರುಳು ಆಹಾರದ ಪೋಷಕಾಂಶಗಳನ್ನು ಎಳೆಯುವಾಗ ಕೊಳೆಯು ರಕ್ತದಲ್ಲಿ ಮಿಶ್ರವಾಗುತ್ತದೆ. ಈ ಕೊಳೆ ರಕ್ತದ ಮೂಲಕ ಯಕೃತ್ತಿಗೆ ತಲುಪಿದರೆ
ಯಕೃತ್ನಲ್ಲಿ ಕೊಬ್ಬು ಸಂಗ್ರಹವಾಗುವಂತಹ ಗಂಭೀರ ರೋಗಗಳು ಉಂಟಾಗುತ್ತದೆ. ಮೂತ್ರಪಿಂಡಕ್ಕೆ ತಲುಪಿದರೆ ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾಗುತ್ತದೆ. ಶ್ವಾಸಕೋಶಕ್ಕೆ ತಲುಪಿದರೆ ಶ್ವಾಸಕೋಶದ ತೊಂದರೆ ಉಂಟಾಗುತ್ತದೆ. ಹೃದಯಕ್ಕೆ ತಲುಪಿದರೆ ರಕ್ತದಲ್ಲಿ ಕೊಬ್ಬು ಹೆಚ್ಚಾಗಿ ಹೃದಯಾಘಾತದಂತಹ ಸಮಸ್ಯೆಗಳು ಬರುತ್ತದೆ. ಈ ಕೊಳೆ ನರಗಳಲ್ಲಿ ಅಡಚಣೆ ಉಂಟು ಮಾಡುತ್ತದೆ. ರಕ್ತಕ್ಕೆ ತಲುಪಿದರೆ ಕಳೆಚುಕ್ಕೆ, ತುರಿಕೆ, ಮೊಡವೆಯಂತಹ ಸಮಸ್ಯೆಗಳು ಉಂಟಾಗುತ್ತದೆ. ಚರ್ಮಕ್ಕೆ ತಲುಪಿದರೆ ಕಳೆಚುಕ್ಕೆ, ತುರಿಕೆ, ಮೊಡವೆಯಂತಹ ಸಮಸ್ಯೆಗಳು ಉಂಟಾಗುತ್ತದೆ. ಇಷ್ಟೇ ಅಲ್ಲ, ಈ ಕೊಳೆಯು ರಕ್ತ ಶರೀರದಾದ್ಯಂತ ಹರಡಿದಾಗ ಹಾರ್ಮೋನುಗಳ ಸಮತೋಲನವು ಕೆಡುತ್ತದೆ. ಇದರಿಂದ ಇನ್ನೂ ಅಪಾಯಕಾರಿ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಕ್ಯಾನ್ಸರ್, ಕ್ಷಯ ರೋಗದಂತಹ ಭಯಂಕರ ರೋಗಗಳು ಬರುವ ಅಪಾಯವಿದೆ. ಗುರುಗಳು ಯುವಕನಿಗೆ ಹೇಳಿದರು, ಮಗು, ನೀನು ಇಷ್ಟು ಅರ್ಥ ಮಾಡಿಕೊಳ್ಳು. ಶರೀರದಲ್ಲಿ ಸಣ್ಣದಿಂದ ದೊಡ್ಡದಾದ ಎಲ್ಲ ರೋಗಗಳಿಗೂ ಮೂಲ ಕಾರಣ ನಿನ್ನ ಶರೀರದಲ್ಲಿ ಸಂಗ್ರಹವಾಗಿರುವ ಕೊಳೆ. ಇದಕ್ಕಾಗಿ ಈಗ ನಾನು ನಿನಗೆ 5 ಸುಲಭ ವಿಧಾನಗಳನ್ನು ಹೇಳುತ್ತೇನೆ. ನೀನು ಇವುಗಳನ್ನು ವಾರಕ್ಕೊಮ್ಮೆಯಾದರೂ ಮಾಡಿದರೆ ಅವು ನಿನ್ನ ಸಂಪೂರ್ಣ ಶರೀರವನ್ನು ವಿಷಮುಕ್ತಗೊಳಿಸುತ್ತದೆ. ಹಾಗಾಗಿ ಇದನ್ನು ಗಮನವಿಟ್ಟು ಕೇಳು. ಇದು ನಿನ್ನ ಆರೋಗ್ಯಕ್ಕೆ ಬಹಳ ಸಹಾಯಕವಾಗುತ್ತದೆ. ಗುರುಗಳು ಯುವಕನಿಗೆ ಮೊದಲನೇ ವಿಧಾನವನ್ನು ಹೇಳುತ್ತಾ ಹೇಳಿದರು, ನೀನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಶುಚಿಯಾಗಿ ಬಾ. ನಂತರ 1 ಗ್ಲಾಸ್ ಸ್ವಲ್ಪ ಬೆಚ್ಚಗಿನ ನೀರು ತೆಗೆದುಕೊಂಡು ಅದರಲ್ಲಿ ಅರ್ಧ ನಿಂಬೆಹಣ್ಣು ಹಿಂಡು. ಆ ನಿಂಬೆ ನೀರನ್ನು ಗುಟುಕು ಗುಟುಕಾಗಿ ಕುಡಿ. ನಿಂಬೆಯಲ್ಲಿ ವಿಟಮಿನ್ ಸಿ ಇರುತ್ತದೆ. ವಿಟಮಿನ್ ಸಿ ನಿನ್ನ ಕೋಶಗಳನ್ನು ದುರಸ್ತಿಗೊಳಿಸಿ ನಿನ್ನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಇದು ನಿನ್ನ ಚರ್ಮ ಮತ್ತು ಮೂಳೆಗಳನ್ನು ಆರೋಗ್ಯಕರವಾಗಿ ಇಡುತ್ತದೆ. ನಿನಗೆ ಗಾಯವಾದರೆ ಆ ಗಾಯವು ಬೇಗ ಗುಣವಾಗಲು ಸಹಾಯ ಮಾಡುತ್ತದೆ. ನೀನು ಈ ನಿಂಬೆ ನೀರು ಕುಡಿದಾಗ ನಿನ್ನ ಶರೀರ ನೀರಿನ ಸಮತೋಲನವನ್ನು ಪಡೆಯುತ್ತದೆ. ಈ ನೀರು ನಿನ್ನ ಕರುಳಿನಲ್ಲಿ ಅಂಟಿಕೊಂಡಿರುವ ವಿಷಗಳನ್ನು ಶುದ್ಧಗೊಳಿಸುತ್ತದೆ. ಬೆಳಗ್ಗೆ ವಿಟಮಿನ್ ಸಿ ನಿನ್ನ ರಕ್ತದಲ್ಲಿ ಹೋದಾಗ ನಿನ್ನ ಕೋಶಗಳಲ್ಲಿ ಸಂಗ್ರಹವಾಗಿರುವ ಕೊಳೆ ಹೊರಬಂದು ಕೋಶಗಳಲ್ಲಿ ಉಂಟಾದ ಹಾನಿಯು ದುರಸ್ತಿಯಾಗುತ್ತದೆ. ನಿಂಬೆ ನೀರು ಕುಡಿದ ನಂತರ ನೀನು ಏನು ಮಾಡಬೇಕು? ನಂತರ 15ರಿಂದ 20 ನಿಮಿಷಗಳ ಕಾಲ ಬೆಚ್ಚಗಿನ ಸೂರ್ಯಕಾಂತಿಯಲ್ಲಿ ಕುಳಿತುಕೊಳ್ಳಿ. ಇದರಿಂದ ಏನಾಗುತ್ತದೆ ಎಂದರೆ, ಸೂರ್ಯಕಾಂತಿಯಲ್ಲಿ ವಿಟಮಿನ್ ಡಿ ಇರುತ್ತದೆ. ಇದು ನಮ್ಮ ಶರೀರದ ಕಾರ್ಯಗಳಿಗೆ ಬಹಳ ಅಗತ್ಯ. ವಿಟಮಿನ್ ಡಿ ಇದ್ದಲ್ಲಿ ಎಲ್ಲ ಜೀವಾಣುಗಳು, ಕೀಟಾಣುಗಳು ಸತ್ತು ಹೋಗುತ್ತದೆ. ಹಾಗಾಗಿ ನಿಂಬೆ ನೀರು ಕುಡಿದ ನಂತರ 15 ನಿಮಿಷ ಸೂರ್ಯನ ಬಿಸಿಲಿನಲ್ಲಿ ಕುಳಿತುಕೊಳ್ಳುವುದು ಅತ್ಯಗತ್ಯ. ನಂತರ ಗುರುಗಳು 2ನೆಯ ವಿಧಾನವನ್ನು ಹೇಳುತ್ತಾ, ಮಗು, ನೀನು 1 ಚಮಚ ನಾಳೆಕಾಯಿ ಎಣ್ಣೆ ಅಥವಾ ಹರಂಡಿ ಎಣ್ಣೆ ತೆಗೆದುಕೊಳ್ಳು. ಆ 1 ಚಮಚ ಎಣ್ಣೆಯನ್ನು ನಿನ್ನ ಬಾಯಿಯಲ್ಲಿ ಹಾಕಿಕೊಂಡು 5ರಿಂದ 10 ನಿಮಿಷಗಳ ಕಾಲ ಬಾಯಿಯ ಎಲ್ಲ ಕಡೆ ತಿರುಗಿಸುತ್ತೀರಿ. ಇದರಿಂದ ಏನಾಗುತ್ತದೆ ಎಂದರೆ, ಈ ಎಣ್ಣೆಯು ನಮ್ಮ ಶರೀರದ ಎಲ್ಲ ಕೊಳೆಯನ್ನು ತನ್ನತ್ತ ಎಳೆದುಕೊಳ್ಳುತ್ತದೆ. ನಮ್ಮ ನಾಲಿಗೆಯು ನಮ್ಮ ಮೂತ್ರಪಿಂಡ, ಹೃದಯ, ಶ್ವಾಸಕೋಶ, ಸಣ್ಣ ಕರಳು, ಬೆನ್ನು ಮೂಳೆ ಮತ್ತು ಶರೀರದ ಎಲ್ಲ ಅಂಗಗಳೊಂದಿಗೆ ಸಂಪರ್ಕ ಹೊಂದಿದೆ. ಆದ್ದರಿಂದ ಈ ಎಲ್ಲ ಅಂಗಗಳ ಕೊಳೆಯು ಎಣ್ಣೆಗೆ ಅಂಟಿಕೊಳ್ಳುತ್ತದೆ. 5ರಿಂದ 10 ನಿಮಿಷಗಳ ಕಾಲ ಎಣ್ಣೆಯನ್ನು ಬಾಯಿಯಲ್ಲಿ ತಿರುಗಿಸಿದ ನಂತರ ಅದನ್ನು ಬಾಯಿಯಿಂದ ಹೊರಗೆ ಉಗುಳಿ ಮತ್ತು ಬಾಯಿ ತೊಳೆದುಕೊಳ್ಳಿ. ಗುರುಗಳು ಯುವಕನಿಗೆ 3ನೆಯ ನಿಯಮವನ್ನು ಹೇಳುತ್ತಾ ಹೇಳಿದರು, ನೀನು ಏನು ತಿನ್ನಬೇಕು ಮತ್ತು ಏನು ತಿನ್ನಬಾರದು ಎಂಬುದರ ಕಡೆಗೆ ಗಮನ ಹರಿಸಬೇಕು. ಮೊದಲನೆಯದಾಗಿ, ನೀನು ನಿನ್ನ ಶರೀರವನ್ನು ಶುದ್ಧಗೊಳಿಸುವವರೆಗೂ ಕೆಲವು ದಿನಗಳ ಕಾಲ ಎಣ್ಣೆಯಿಂದ ಮಾಡಿದ ವಸ್ತುಗಳು, ಕಚೋರಿ, ಸಮೋಸ, ಚೌಮೀನ್, ಬರ್ಗರ್ ಮತ್ತು ಪ್ಯಾಕೆಟ್ನಲ್ಲಿ ಸಿಗುವ ವಸ್ತುಗಳು ಅಂದರೆ ಬಿಸ್ಕೆಟ್, ಚಿಪ್ಸ್, ಕೋಲ್ಡ್ ಡ್ರಿಂಕ್ಸ್, ಸಕ್ಕರೆಯಿಂದ ಮಾಡಿದ ಎಲ್ಲ ವಸ್ತುಗಳನ್ನು ಪೂರ್ಣವಾಗಿ ತಿನ್ನುವುದನ್ನು ನಿಲ್ಲಿಸಬೇಕು. ಏಕೆಂದರೆ ಈ ವಸ್ತುಗಳು ನಿನ್ನ ಕರುಳಿನಲ್ಲಿ ಕೊಳೆಯ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಗುರುಗಳು ಯುವಕನಿಗೆ ಹೇಳಿದರು, ಮಗು, ನೀನು ಏನು ತಿನ್ನಬಾರದು ಎಂಬುದು ತಿಳಿದಿದೆ. ಈಗ ನೀನು ಏನು ತಿನ್ನಬೇಕು ಎಂಬುದನ್ನು ಅರ್ಥ ಮಾಡಿಕೊ. ನಿಮ್ಮ ಮನೆಯ ಅನ್ನದಲ್ಲಿ ಯಾವುದೇ ಬದಲಾವಣೆ ಮಾಡುವ ಅಗತ್ಯವಿಲ್ಲ. ನೀನು ಗಮನವಿಡಬೇಕಾದದ್ದು ಒಂದೇ ವಿಷಯ, ತರಕಾರಿ. ನೀನು ಊಟ ಮಾಡುವಾಗ ತರಕಾರಿಯ ಪ್ರಮಾಣ ಹೆಚ್ಚು ಇರಿಸಿ. ಊಟಕ್ಕೆ ಮುನ್ನ ಅರ್ಧ ಬಟ್ಟಲು ತರಕಾರಿ ತಿನ್ನುತ್ತಿದ್ದರೆ ಇನ್ನು ಮೇಲೆ 1 ಬಟ್ಟಲು ತರಕಾರಿಯೊಂದಿಗೆ ಊಟ ಮಾಡಿ. ಇದರಿಂದ ಏನಾಗುತ್ತದೆ ಅಂದರೆ, ತರಕಾರಿ
ತರಕಾರಿಗಳಲ್ಲಿ ನಾರಿನಾಂಶ ಅತ್ಯಧಿಕವಾಗಿರುತ್ತದೆ. ನಾರಿನಾಂಶ ಎಂಬುದೇ ನಿನ್ನ ಕರುಳಿನಲ್ಲಿ ಸಂಗ್ರಹವಾಗಿರುವ ಕೊಳೆಯನ್ನು ಎಳೆದುಕೊಂಡು ಮಲದೊಂದಿಗೆ ಶರೀರದಿಂದ ಹೊರಹಾಕುವ ಸಾಮರ್ಥ್ಯವುಳ್ಳದ್ದು. ನಾರಿನಾಂಶ ನಿನ್ನ ಆಹಾರವನ್ನು ಕರುಳಿನಿಂದ ಚೆನ್ನಾಗಿ ಹೊರಹಾಕುತ್ತದೆ. ಇದರಿಂದ ವಿಷಗಳು ಕರುಳಿಗೆ ಅಂಟಿಕೊಳ್ಳುವುದಿಲ್ಲ. ಆದ್ದರಿಂದ ಊಟದಲ್ಲಿ ನಾರಿನಾಂಶ ಹೆಚ್ಚು ತೆಗೆದುಕೊಳ್ಳಿ. ಹಸಿರು ತರಕಾರಿಗಳನ್ನು ತಿನ್ನಲು ಶುರು ಮಾಡಿ. ಹಣ್ಣುಗಳನ್ನು ತಿನ್ನಿ. ಸೇಬು, ನಾಳೆಕಾಯಿ, ದಾಳಿಂಬೆಯಲ್ಲಿ ಚೆನ್ನಾಗಿ ನಾರಿನಾಂಶ ಇರುತ್ತದೆ. ದಾಳಿಂಬೆ ತಿನ್ನುವುದಾದರೆ ನಾರಿನಾಂಶ ಮತ್ತು ವಿಟಮಿನ್ ಸಿ ಎರಡೂ ಸಿಗುತ್ತದೆ. ಊಟದ ನಂತರ ಈ ಇಸಬ್ಗೋಲ್ ಸಹ ತೆಗೆದುಕೊಳ್ಳಬಹುದು. ಅದರಲ್ಲೂ ನಾರಿನಾಂಶ ಇರುತ್ತದೆ. ನೀರಿನೊಂದಿಗೆ ಅಥವಾ ಹಾಲಿನೊಂದಿಗೆ ತೆಗೆದುಕೊಳ್ಳಬಹುದು. ನಂತರ ಗುರುಗಳು ಯುವಕನಿಗೆ 4ನೆಯ ನಿಯಮವನ್ನು ಹೇಳಿದರು. ಮಗು, ನಿನ್ನ ಊಟದ ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು. ರಾತ್ರಿಯ ಊಟವನ್ನು ಸ್ವಲ್ಪ ಮುಂಚಿತವಾಗಿ ತಿನ್ನಬೇಕು ಮತ್ತು ಬೆಳಿಗ್ಗೆಯ ಊಟವನ್ನು ಸ್ವಲ್ಪ ತಡವಾಗಿ ತಿನ್ನಬೇಕು. ಏಕೆಂದರೆ ನಮ್ಮ ಶರೀರವು ಅನುಕೂಲಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತದೆ. ನೀನು ಶರೀರವನ್ನು ಯಾವ ಸ್ಥಿತಿಯಲ್ಲಿಟ್ಟರೂ ಕೆಲವು ದಿನಗಳಲ್ಲಿ ಅದು ತಾನಾಗಿಯೇ ಆ ಸ್ಥಿತಿಗೆ ಹೊಂದಿಕೊಳ್ಳುತ್ತದೆ. ನಮ್ಮ ಶರೀರವು ತಾನಾಗಿಯೇ ಒಳಗಿನಿಂದ ಶುದ್ಧಗೊಳಿಸುತ್ತದೆ. ಆದರೆ ನಾವು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ಇದರಿಂದ ಶರೀರಕ್ಕೆ ತಾನಾಗಿ ಶುದ್ಧಗೊಳ್ಳುವ ಅವಕಾಶವೇ ಸಿಗುವುದಿಲ್ಲ. ನಮ್ಮ ಶರೀರದಲ್ಲಿ ಎಲ್ಲ ದುರಸ್ತಿ ಪ್ರಕ್ರಿಯೆಗಳು, ಗಾಯ ಗುಣವಾಗುವುದು, ಶುದ್ಧಗೊಳಿಸುವುದು ಆಳವಾದ ನಿದ್ರೆಯಲ್ಲಿ ನಡೆಯುತ್ತದೆ. ಆದರೆ ನೀನು ರಾತ್ರಿ ಊಟ ಮಾಡಿದ ತಕ್ಷಣವೇ ಮಲಗಿದರೆ ಶರೀರದ ಅಂಗಗಳು ಆಹಾರವನ್ನು ಜೀರ್ಣಗೊಳಿಸುವಲ್ಲಿ ವ್ಯಸ್ತವಾಗುತ್ತದೆ. ಇದರಿಂದ ಶರೀರವನ್ನು ಶುದ್ಧಗೊಳಿಸುವ ಅವಕಾಶ ಸಿಗುವುದಿಲ್ಲ. ಆದ್ದರಿಂದ ನೀನು ಶಕ್ತಿಯುತನಾಗಿ ಭಾಸವಾಗುವುದಿಲ್ಲ. ಬೆಳಗ್ಗೆ ಎದ್ದಾಗ ಆಯಾಸಗೊಂಡಂತೆ ಭಾಸವಾಗುತ್ತದೆ. ಆದ್ದರಿಂದ ನೀನು ರಾತ್ರಿ 6 ಗಂಟೆಯಿಂದ 7 ಗಂಟೆಯ ಒಳಗೆ ಊಟ ಮಾಡಿಕೊಳ್ಳಿ. ಇದರಿಂದ ನಿನ್ನ ಆಹಾರವು ಮಲಗುವ ಮುನ್ನವೇ ಪೂರ್ಣವಾಗಿ ಜೀರ್ಣವಾಗುತ್ತದೆ. ನೀನು ರಾತ್ರಿ ಮಲಗಿದಾಗ ಶರೀರದ ಅಂಗಗಳು ತಾವಾಗಿಯೇ ಚೆನ್ನಾಗಿ ವಿಷಮುಕ್ತಗೊಳಿಸುತ್ತದೆ. ಇದರ ಜೊತೆಗೆ ನೀವು ಊಟ ಮಾಡುವಾಗ 10 ನಿಮಿಷದ ನಂತರ ಉಗುರಿನ ಗಾತ್ರದ ಸಣ್ಣ ಅದರಕದ ತುಂಡು ಮತ್ತು ಸಣ್ಣ ಬೆಲ್ಲದ ತುಂಡನ್ನು ತೆಗೆದುಕೊಂಡು ಚೆನ್ನಾಗಿ ಅಗಿದು ತಿನ್ನಿ. ಈ 2 ವಸ್ತುಗಳು ಏನು ಮಾಡುತ್ತದೆ ಎಂದರೆ, ಮೊದಲನೆಯದಾಗಿ ನಿನ್ನ ಶರೀರದ ಎಲ್ಲ ಕೊಲೆಯನ್ನು ಆಹಾರದೊಂದಿಗೆ ಎಳೆದು ಹೊರಹಾಕುತ್ತದೆ. ಎರಡನೆಯದಾಗಿ ನಿನ್ನ ಆಹಾರವನ್ನು ಸರಿಯಾಗಿ ಜೀರ್ಣಗೊಳಿಸಲು ಸಹಾಯ ಮಾಡುತ್ತದೆ. ಇದರಿಂದ ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ಹೊಟ್ಟೆಯಲ್ಲಿ ಬಿತ್ತು ಕೊಳೆಯುವುದಿಲ್ಲ. ಗುರುಗಳು ಯುವಕನಿಗೆ 5ನೆಯ ನಿಯಮವನ್ನು ಹೇಳಿದರು. ಪೂರ್ಣ ದಿನದಲ್ಲಿ 20ರಿಂದ 30 ನಿಮಿಷಗಳ ಕಾಲ ಯಾವುದಾದರೂ ದೈಹಿಕ ಚಟುವಟಿಕೆಗೆ ಸಮಯ ಕೊಡಿ. ನೀನು ಆಟ ಆಡಬಹುದು, ಓಡಬಹುದು, ವ್ಯಾಯಾಮ ಮಾಡಬಹುದು. ಯಾವುದೇ ದೈಹಿಕ ಚಟುವಟಿಕೆ ಇರಬೇಕು. ಏಕೆಂದರೆ ನೀನು ದೈಹಿಕ ಚಟುವಟಿಕೆ ಮಾಡಿದಾಗ ಶರೀರದಿಂದ ಬೆವರು ಹೊರಬರುತ್ತದೆ ಮತ್ತು ಬೆವರಿನೊಂದಿಗೆ ಶರೀರದ ಕೊಳೆಯೂ ಹೊರಬರುತ್ತದೆ. ಆದ್ದರಿಂದ ದಿನಕ್ಕೊಮ್ಮೆ ಚೆನ್ನಾಗಿ ಬೆವರು ಹರಿಸಿದರೆ ನಿನ್ನ ವಿಷಗಳು ಹೊರಬರುತ್ತದೆ. ಆ ಸಮಯದಲ್ಲಿ ಹೆಚ್ಚು ನೀರು ಕುಡಿಯಿರಿ. ಇದರಿಂದ ಶರೀರವು ಚೆನ್ನಾಗಿ ಬೆವರು ಹರಿಸುತ್ತದೆ. ವ್ಯಾಯಾಮ ಮಾಡುವಾಗ ಶರೀರಕ್ಕೆ ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಇದರಿಂದ ಹೆಚ್ಚು ಹಸಿವು ಆಗುತ್ತದೆ. ಇದರಿಂದ ರಕ್ತ ಪರಿಚಲನೆಯು ಸುಧಾರಿಸುತ್ತದೆ. ಹೆಚ್ಚು ವ್ಯಾಯಾಮ ಮಾಡುವವರಲ್ಲಿ ಪುರುಷತ್ವದ ಹಾರ್ಮೋನ್ ಮಟ್ಟವು ಹೆಚ್ಚಾಗುತ್ತದೆ. ಇದರಿಂದ ಅವರು ಹೆಚ್ಚು ಶಕ್ತಿಯುತರಾಗಿ ಭಾಸವಾಗುತ್ತಾರೆ. ವ್ಯಾಯಾಮದಿಂದ ನಿನ್ನ ರಕ್ತ ಶುದ್ಧವಾಗುತ್ತದೆ ಮತ್ತು ಬಹಳಷ್ಟು ಪ್ರಯೋಜನಗಳು ದೊರೆಯುತ್ತದೆ. ಆದ್ದರಿಂದ ದಿನದಲ್ಲಿ 20ರಿಂದ 30 ನಿಮಿಷಗಳ ಕಾಲ ನಿನ್ನ ಶರೀರಕ್ಕೆ ವ್ಯಾಯಾಮ ಮಾಡಿಸಿ. ಇದರ ಜೊತೆಗೆ ನೀನು ಮತ್ತೊಂದು ಕೆಲಸ ಮಾಡಬೇಕು, ಉಪವಾಸ ಮಾಡುವುದು. ನೀನು ವ್ರತ ಮಾಡಿದಾಗ ಏನೂ ತಿನ್ನುವುದಿಲ್ಲ. ಇದರಿಂದ ನಿನ್ನ ಶರೀರದ ಅಂಗಗಳಿಗೆ ತಮ್ಮನ್ನು ತಾವು ಶುದ್ಧಗೊಳಿಸುವುದಕ್ಕೆ ಬಹಳ ಸಮಯ ಸಿಗುತ್ತದೆ. ಆದ್ದರಿಂದ ಅವಕಾಶ ಸಿಕ್ಕಾಗೆಲ್ಲ ಉಪವಾಸ ಮಾಡಿ. ವಾರಕ್ಕೊಮ್ಮೆ ವ್ರತ ಮಾಡಿದರೆ ನಿನ್ನ ಶರೀರವು ತಾನಾಗಿ ಶುದ್ಧವಾಗುತ್ತದೆ. ಏಕೆಂದರೆ ಕರುಳಿನಲ್ಲಿ ಮತ್ತೆ ಮತ್ತೆ ಆಹಾರ ಹೋದಾಗ ಅದರ ಮೇಲೆ ಪದರ ಉಂಟಾಗುತ್ತದೆ. ಆಗ ಅದು ತಾನಾಗಿ ಶುದ್ಧಗೊಳ್ಳಲು ಅವಕಾಶ ಸಿಗುವುದಿಲ್ಲ. ಆದ್ದರಿಂದ ನೀನು ನಿನ್ನ ಶರೀರಕ್ಕೆ 1 ದಿನ ರಜೆ ಕೊಟ್ಟರೆ ಅದು ತಾನಾಗಿಯೇ ಶುದ್ಧವಾಗುತ್ತದೆ. ಆ ಸಮಯದಲ್ಲಿ ನಿನ್ನ ಕರುಳು ಎಲ್ಲ ವಿಷಗಳನ್ನು ರಕ್ತದಲ್ಲಿ ಮಿಶ್ರ ಮಾಡುತ್ತದೆ. ಆ ವಿಷಗಳು ಬೆವರಿನ ಮೂಲಕ
ಮೂತ್ರದ ಮೂಲಕ ಹೊರಬರುತ್ತದೆ. ಮರುದಿನ ನೀನು ಊಟ ಮಾಡಿದಾಗ ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ನೀನು ಹೆಚ್ಚು ಶಕ್ತಿಯುತನಾಗಿ ಭಾಸವಾಗುತ್ತೀಯ. ಗುರುಗಳು ಈ 5 ನಿಯಮಗಳನ್ನು ಹೇಳಿದ ನಂತರ ಮೌನವಾದರು. ಯುವಕನು ಗುರುಗಳಿಗೆ ನಮಸ್ಕರಿಸಿ ಧನ್ಯವಾದ ಹೇಳಿ ಅಲ್ಲಿಂದ ಮನೆಗೆ ಹಿಂತಿರುಗಿದನು. ಸ್ನೇಹಿತರೆ, ನೀವು ಸಹ ನಿಮ್ಮ ಜೀವನದಲ್ಲಿ ಈ ವಿಧಾನಗಳನ್ನು, ಈ ನಿಯಮಗಳನ್ನು ಅನುಸರಿಸಿ ನಿಮ್ಮ ಶರೀರದ ಕೊಳೆಯನ್ನು ಶುದ್ಧಗೊಳಿಸಿ ನಿಮ್ಮ ಶರೀರವನ್ನು ಆರೋಗ್ಯಕರ ಮತ್ತು ನಿರೋಗಿಯಾಗಿ ಮಾಡಿಕೊಳ್ಳಬಹುದು. ಆದ್ದರಿಂದ ಶೀಘ್ರವಾಗಿ ಈ ನಿಯಮಗಳನ್ನು ಅನುಸರಿಸಲು ಶುರು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.